ಈಗ ಕಾಳಜಿ ಬದ್ಧತೆ. ಅದ್ರಾಗ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಗೊತ್ತಲ್ಲ, ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಬೇರೆ ಯಾರು ಬೆಳಿಬಾರ್ದು, ಮೊನೋಪಲಿ, ನಮ್ಮ ಮೊನೋಪಲಿ ಇತ್ತು, ಆ ಮೊನೋಪಲಿ ಹೋಗ್ತದೆ ಅಂಥೇಳಿ ಇಷ್ಟೇ ರಾಜಕಾರಣ ಇದು. ನಥಿಂಗ್. ಜನ ಅರ್ಥಕೊಂಡಿದ್ದಾರೆ, ಜನ ದಡ್ರದಾರ. ಅವ್ರಿಗೆ ಗೊತ್ತಿದೆ ಜೆ ಡಿ ಎಸ್ನವರು, ಕುಮಾರಸ್ವಾಮಿ ಅವರು ಜೆ ಡಿ ಎಸ್ನವ್ರು ಏನು ಮಾಡಿದೆ ಎಲ್ಲ ಗೊತ್ತಿದೆ. ನಾನು ರೈತರ ಬಗ್ಗೆ ಮಾತಾಡೋದಲ್ಲ, ರೈತರಿಗೆ ಅವ್ರಿಗೆ ಹಕ್ಕಿದೆ, ಹೆಚ್ಚಿಗೆ ಪರಿಹಾರ ಕೇಳುವಂಥದ್ದು, ಡೆವಲಪ್ಮೆಂಟ್ ಕೇಳುವಂಥದ್ದು. ಅವ್ರು ನಾನು ಬೇಡ ಅದಕ್ಕೆ ನಾನು ಕೃಷಿಯಾಗಿ ಮುಂದುವರ್ತೀನಿ, ಅದು ರೈತರದ್ದು ಭಾವನೆಗಳಿಗೆ ನಾನು ಇದು ಮಾಡೋಕ್ಕಾಗೋದಿಲ್ಲ. ಜೆ ಡಿ ಎಸ್ ರೋಲ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವಿತ್ ವೆಸ್ಟೆಡ್ ಇಂಟ್ರೆಸ್ಟ್. ತಾವು ಇದ್ದಾಗ ಏನೂ ಮಾಡಲಾರ್ದೆ ಈಗ ಬಂದು ಉಪದೇಶ ಹೇಳುವಂಥ ಕೆಲಸ ಮಾಡ್ತಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ಸ್ಪಷ್ಟವಾಗಿ ರಾಜಕಾರಣ ಮಾಡ್ತಾಯಿದ್ದಾರೆ. ರೈತಗಳಿಗೆ KIDB ಏನು ಕಾನೂನು ಇದೆ ಅದನ್ನು ದುರ್ಬಳಕೆ ಆಗ್ತಾ ಇದೆ. ಅಂದರೆ ಕೆಲವೊಂದು ಕಡೆ ಈಗ ನಾವು ಜಾಗ ತಗೊಳ್ಳೋದು, ಒಂದು ಹೆಂಗೆ 70% ರೈತ ಕೊಟ್ಟು ಕಡೆ ತೊಗೊಳ್ಳೋದು, ಇನ್ನು 30% KIDB ನೋಡಿ. KIDBನಾಗ ಆ್ಯಕ್ಟ್ನಾಗ ಹಂಗೆ ಆಗೋದಿಲ್ಲ. ಅದು KIDBದಾಗ SUC ಅಂತ ಇರ್ತದೆ. ಆ SUCಯಲ್ಲಿ ಇವತ್ತು ದಿವಸ ನಾವು ಏನು ಮಾಡಬೇಕಾಗ್ತದೆ, 75% ಅವರು, 70% ಅವರು, 30% ಇದು ಮಾಡ್ತಾರೆ. ಅವ್ರು ಇದನ್ನು ತಂದು ಕೊಟ್ಟು ಇದು ಮಾಡಬೇಕಾಗ್ತದೆ. ನಾವು ಯಾವುದೂ ಕೂಡ ಇದು ಮಾಡಲ್ಲ. ಈಗ ಉದಾಹರಣೆಗಾಗಿ ನಾವು ಇಲ್ಲೇ ತಿಳ್ಕೊಂಡಿಗೆ ಮಾಡಿದ್ದೀವಿ. ನಾನು ಕೊಟ್ಟಿದ್ದೆ ರೇಟ್ ಎಷ್ಟು ಅಂತ ಹೇಳ್ತಾರೆ. ನಮ್ಮ ರೈತರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ನಾನು ರೈತರಿಗೆ ಅವ್ರಿಗೆ ನಾನು ಮತ್ತೊಂದು ಕಡೆ ಭೂಮಿ ತೊಗೊಳ್ಳುವಂಥ ಶಕ್ತಿಯನ್ನು ಕೊಡಿಸ್ತೇನೆ. ಪರಿಹಾರ ಈಗಾಗಲೇ ನನಗನ್ಸ್ಬಿಟ್ಟಿಗೆ 25 ಲಕ್ಷ ಮತ್ತು ಇದು ಕೊಟ್ಟಿದ್ದೀವಿ ಏನ್ರಿ. ಮೊದಲಲ್ಲಿ 2 ಲಕ್ಷ ರೂಪಾಯಿ ಇತ್ತು ತಿಳ್ಕೊಂಡ್ವಿ ನಾವು. ನೀರಾವರಿ ಇದು ಮಾಡಿದಾಗ ಒಂದು 15 ಲಕ್ಷಕ್ಕೆ ಹೋಗಿತ್ತು. ಈಗಾದರೂ ಕೂಡ ಅದು 15 ಅಂದರೆ 20 ಥರ ಮ್ಯಾಕ್ಸಿಮಮ್ ಇದೆ. 25 ಕೊಟ್ಟಿದ್ದೀನಿ ನಾನು ಅಲ್ಲಿ. KIDB ಯಾಕೆ ಎಲ್ಲೂ ದುರ್ಬಳಕೆ ಆಗ್ತಾ ಇಲ್ಲ? ಕ್ವಶನ್ ಕೆಲವೊಬ್ಬರು ಆಡಳಿತ ನೋಡಿ, ಇಂಡಸ್ಟ್ರೀಸ್ ಬರುವಾಗಂದ್ರೆ ಸ್ವಲ್ಪ ಅದನ್ನು ಆಗ್ತದೆ. ಈಗ ಇಂಡಸ್ಟ್ರೀಸ್ ಬರಬೇಕು, ತಿರುಗುಂದಿಯಾಗೂ ಕೂಡ ನನಗೆ ಅದು ಮಾಡಬೇಕು, ಇಂಡಸ್ಟ್ರಿ ಬರಬೇಕಲ್ಲ. ಯಾಕಂದ್ರೆ ಈಗ ನಾವು ಬೆಳಗಾಂನಲ್ಲಿ ನೋಡಿ, ನಾನು ಕಣಗಲ ಅಂತ ಏನಿದೆಲ್ಲ ನಿಮ್ಮ ಉಮೇಶ್ ಕತ್ತೀರ್ ಕಾನ್ಸ್ಟೆನ್ಸಿಯಲ್ಲಿ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ನಾಗ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ, ಬಾರ್ಡ್ರಿಂಗ್ ಇದೆಲ್ಲ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿ ನಮ್ಮ ಇದು ಏನು ನಮ್ಮ ಫಾರ್ಮಸಿ ಇದೆ, ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಈಗ ವಿಜಯಪುರ ಜೋಲಾಪುರ ಹ್ಯೂಜ್ ಹೈವೇ ಇದೆ, ಗೊತ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಆದರೆ ರೈತರು ನಾವೇನು ಪರಿಹಾರ ಕೊಡ್ತೀವಲ್ಲ, ಏನೋ ಆ ಪರಿಹಾರದಲ್ಲಿ ಬೇರೆ ಕಡೆ ಖರೀದಿ ಮಾಡ್ಕೊತ ಅಲ್ಲೇ ಬಾಜು ಖರೀದಿ ಮಾಡ್ಕೊತ ಶಕ್ತಿ ನಾವು ಕೊಡ್ತಾ ಇದ್ವಿ. ಅವ್ರಿಗೆ ಅನ್ಯಾಯ ಮಾಡ್ತಾಯಿಲ್ಲ. ನಾನು ಬಿಜಾಪುರ ಇಟ್ಕೊಂಡು ನಾನು ಅನ್ಯಾಯ ಮಾಡ್ತೀನಿ. ಮತ್ತು ಇಂಡಸ್ಟ್ರೀಸು ಬರಲೇಬೇಕಲ್ಲ. ಈಗ ಕೆಲವು ಕಡೆ ಅನಿವಾರ್ಯ ಆಗ್ತದೆ, ಕೆಲವೊಮ್ಮೆ ರೈತರಿಗೆ ಅದು ಇರೋದಿಲ್ಲ. ಆದರೂ ಕೂಡ ನಮಗೆ ಆ ಇಂಡಸ್ಟ್ರೀಸ್ ದೃಷ್ಟಿಯಿಂದ ಕೃಷಿನೂ ಮುಖ್ಯ, ಇಂಡಸ್ಟ್ರೀಸ್ನೂ ಮುಖ್ಯ, ಉದ್ಯೋಗ ಸೃಷ್ಟಿ. ಯಾಕಂದರೆ ಬೇರೆ ಸ್ಟೇಟ್ಸ್ಗಳು ಯಾವ ಥರ ಮಾಡ್ತಾರೆ ಕಾಂಪಿಟೇಷನ್ಗೆ ನಿಮ್ಗೆ ಗೊತ್ತಿದೆ ಅದು. ನಾವು ಹೀಗಾಗಿ ನಾವು ಬ್ಯಾಲೆನ್ಸ್ ಮಾಡುವಂಥ ಪರಿಸ್ಥಿತಿ ಮಾಡ್ತಾ ಇದ್ದೀವಿ. ಸರಿ, 30 ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ. ಇಷ್ಟೊಂದು ಮೊತ್ತದ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಮಾಡಲಿಕ್ಕೆ? ಅವ್ರು ಹೇಳಿದಾರಲ್ಲ, AICT ಮಾಡ್ತೀವಿ, ಬೆಂಗಳೂರು ಮೇಲೆ ಪ್ರೆಷರ್ ಇದಾಗಿದೆ, ನಾವು ಮತ್ತೊಂದಲ್ಲಿ ಲೇಔಟ್ ಅನ್ನೋದು ಮಾಡ್ತೀವಿ ಅಂಥೇಳಿ ಏನು ಮಾಡ್ತಾ ಇದಾರೆ ಅವರು. ಅದು ಅಂಥೇಳಿ ಇಷ್ಟು ದಿವಸ ಸುಮ್ಮನೆ ಕೂತಿದ್ರು ಜೆ ಡಿ ಎಸ್ನವರು. 20 ವರ್ಷ ಆಯ್ತು ನನಗೆ ಅನ್ಕೊಂಬಿಟ್ಟಿಗೆ. ಅದು ನನ್ನ ಕಡೆ ಟೆಕ್ಸ್ಟ್ ಒಳಗಡೆ ಇದೆ, ನನ್ನ ಮೊಬೈಲ್ದಾಗ ಕೊಟ್ಟು ಹೇಳ್ತೀನಿ ನಿಮಗೆ ಯಾವಾಗ ಏನೇನಾಯಿತು ಅಂಥೇಳಿ. ಇಷ್ಟು ದಿವಸ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಈಗ ಆವಾಗ DLF ಬಿಡದಿ ಇದು ಸ್ಟಾರ್ಟ್ ಮಾಡಿದೆ ಇವರೆಲ್ಲ, JDS ನವರೇ ಸ್ಟಾರ್ಟ್ ಮಾಡಿದ್ದು. ಸರ್, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೊಡಬೇಕು ಅಂತೇಳಿ DK ನೋಡಿ ಆಸೆ ಇದೆ. ಆದರೆ ನೋಡಿ ಅದು ಹೈಕಮಾಂಡ್ಗೆ ನೋಡಿ, ಒಂದು ಸಚಿವ ಸಂಪುಟ ವಿಚಾರದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಹೈಕಮಾಂಡ್ ಯಾರಿಗೆ ಕೊಡಬೇಕಂತದೆ, ಏನು ಕೊಡಬೇಕಂತ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಮತ್ತು ಮುಖ್ಯಮಂತ್ರಿಗಳನ್ನ DK ಶಿವಕುಮಾರ್ ಅವರು, ಮತ್ತು ಈಗ ನಮ್ಮ ಹರಿಪ್ರಸಾದ್ ಅವರು ಬಂದಿದ್ದಾರೆ, KPC ಅಧ್ಯಕ್ಷ ಆಗಿದ್ದಾರೆ. ಎಲ್ಲರೂ ಕೂಡಿ ನಿರ್ಧಾರ ಮಾಡ್ತಾರೆ. ನಾನು ಒಂದು ಹೇಳ್ತೀನಿ, ನಾನು ಆ ವಿಚಾರದಲ್ಲಿ ಹೊಸಬರಿಗೂ ಕೊಡಬೇಕು, ಹಳಬರಿಗೂ ಎಕ್ಸ್ಪೀರಿಯನ್ಸು ಬೇಕು, ಎರಡೂ ಮಿಶ್ರಣ ಆಗಬೇಕಿಲ್ಲ ಅಂತಲ್ಲ. ನಾನು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದೀನಿ, ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಬೇಕು. ಅದು ಯಾರು ಕೊಡಬೇಕು, ಏನು ಕೊಡಬೇಕು ಅದು ಹೈಕಮಾಂಡ್ ನಿರ್ಧಾರ, ಅದು ನನ್ನ ಕಡೆ ಇರೋದಲ್ಲ. ಬಟ್ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ನನ್ನ ಬಲವಾದಂಥ ಒಂದು ಒತ್ತಾಯದ ಆ ದಿಶೆಯಲ್ಲಿ ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.